ವೆಲ್ಕಮ್ ಟು ಶೈಲು ವ್ಲಾಗ್ಸ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಳೆ ನಮ್ಮ ಮನೆಯ RCC ಪೂಜೆ ಇದೆ. ಸೊ ಇವತ್ತು ನೈಟೇ ಫುಲ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದೀವಿ. ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿ ಕೊಡಬೇಕು ಅವ್ರಿಗೆ, ಹಾಗೆ ಮಧ್ಯಾಹ್ನ ಊಟಕ್ಕೆ ಕೂಡ ರೆಡಿ ಮಾಡಬೇಕಲ್ವಾ. ಸೊ ಇವಾಗಲೇ ನಾಳೆ ಏನೇನು ಬೇಕು ಕ್ವಿಕ್ಕಾಗಿ ಅಡುಗೆ ಆಗಬೇಕು ಅಂತಂದರೆ ಪ್ರಿಪ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಮಗೂ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸ್ಪೈಸಸ್ ಎಲ್ಲ ಏನು ಬೇಕು ಎಲ್ಲ ರೆಡಿ ಮಾಡ್ಕೊತಿದ್ವಿ. ಇನ್ನು ಬ್ರೇಕ್ಫಾಸ್ಟಿಗೆ ಬಂದು ವೆಜಿಟೇಬಲ್ ಪಲಾವ್, ಕೇಸರಿ ಬಾತ್, ಬೋಂಡಾ, ಚಟ್ನಿ ಇಷ್ಟನ್ನು ಮಾಡಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ, ಅಲ್ಲಿಗೂ ಕೊಟ್ಟು ಕಳಿಸಿದ್ವಿ. ಇನ್ನು ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಚಿಕನ್, ಮಟನ್, ಗೀ ರೈಸು ಇದೆಲ್ಲ ಮಾಡ್ತಾ ಇದ್ವಿ. ಅಂದರೆ ಚಿಕನ್ ಎಲ್ಲ ಡ್ರೈ ಆಗಬೇಕಲ್ವ, ಹಾಗಾಗಿ ಇಟ್ವಿ. ಮನೆಗೆ ಬಂದು ನಮ್ಮ ಚಿಕ್ಕಮ್ಮ ಬಂದಿದ್ದರು, ಅಡುಗೆ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡಿದ್ರು. ಮತ್ತು ನನ್ನ ಕಸಿನ್ ಏನು ಲಾಸ್ಟ್ ವೀಕ್ ಮದುವೆ ಆಗಿದ್ರಲ್ವ, ಅವ್ರನ್ನೂ ಇನ್ವೈಟ್ ಮಾಡಿದ್ವಿ. ಅವರು, ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ಇವಾಗ ಏನೇನೆಲ್ಲ ಬೇಕು ಅದನ್ನೆಲ್ಲ ಕ್ವಿಕ್ಕಾಗಿ ರೆಡಿ ಮಾಡ್ಕೋತಾ ಇದ್ದೀವಿ. ಹಿಂದೆ ಟೈಮ್ ನೋಡ್ತಾ ಇರ್ಬೋದು, 9:30 ಆಗಿದೆ ಅಷ್ಟೇ. ಬ್ರೇಕ್ಫಾಸ್ಟ್ ಎಲ್ಲ ಮಮ್ಮಿ ತೊಗೊಂಡೋಗಿದ್ದಾರೆ. ಇವಾಗ ಬೇಗ ಮಾಡ್ಕೊಂಡ್ವಿ ಅಂದರೆ ವಿತಿನ್ 1.5 ಅವರಲ್ಲೆಲ್ಲ ಕಂಪ್ಲೀಟಾಗಿ ಎಲ್ಲ ಅಡುಗೆನೂ ರೆಡಿ ಆಗಿಬಿಡುತ್ತೆ. ಸೊ ನಮ್ಮ ಚಿಕ್ಕಮ್ಮ ಎಲ್ಲನೂ ಜಾರ್ಗೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡಿಕೊಡ್ತಾಯಿದ್ರು. ನಾನೆಲ್ಲನೂ ರುಬ್ಬಿ ಒಂದು ಕಡೆ ಹಾಕ್ತಾಯಿದ್ದೆ. ಯಾಕಂತಂದರೆ ನಾನೇ ಕೊಡಬೇಕು ಮಸಾಲೆ ಎಲ್ಲ, ಗೀ ರೈಸ್ಗೆ ಯಾವುದು, ಮತ್ತು ಚಿಕನ್ ಗ್ರೇವಿಗೆ ಯಾವುದು, ಮಟನ್ ಸಾಂಬಾರ್ಗೆ ಯಾವುದು ಅಂತ ಎಲ್ಲ. ಒಂದು ಸೈಡ್ ಬಂದು ಮಟನ್ನ ಸುಣ್ಸೋದಕ್ಕೆ ಇಟ್ಟಿದ್ವಿ. ಅಂದರೆ ಕಂಪ್ಲೀಟ್ ಡ್ರೈ ಆದಮೇಲೆ ಬೇರೆ ಪ್ರೊಸೀಜರ್ ಎಲ್ಲ ಮಾಡೋದು ನಾವು. ಸೊ ಹಸಿದ ಹಾಗೆ ಹಾಕಲ್ಲ, ನಾವು ಮೊದಲಿಂದನೂ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಅಡುಗೆ ಶೈಲಿ ಯಾವ ಥರ ಇರುತ್ತೆ ಅಲ್ವಾ, ಅದೇ ಥರ ಫಾಲೋ ಮಾಡೋದು. ಹೊಸದಾಗಿ ಟ್ರೈ ಮಾಡ್ತೀವಿ ಅಂತ ಅಂದ್ರೂ ಕಂಪ್ಲೀಟ್ ಡ್ರೈ ಆದಮೇಲೆನೇ ಮುಂದಕ್ಕೆ ಪ್ರೊಸೀಜರೆಲ್ಲ ಫಾಲೋ ಮಾಡೋದು. ಸೊ ಏನೋ ಒಂಥರ ಎಕ್ಸೈಟಿಂಗ್, ಖುಷಿ ಅಲ್ವಾ. ಮನೆ ಕಟ್ಟೋದು ಅಂದ್ರೇ ಒಂದು ದೊಡ್ಡ ಕನಸು. ಆ ಕನಸಲ್ಲಿ ಒಂದು ಸ್ಟೆಪ್ ಕಂಪ್ಲೀಟ್ ಆಗ್ತಿದೆ. RCC ಪೂಜೆ ಅಂತಂದರೆ ಇನ್ನೂ ಏನೋ ಒಂಥರ, ಅದು ಹೇಳ್ಕೊಳಕ್ಕಾಗಲ್ಲ. ಡ್ರೀಮ್ ಕಮ್ ಟ್ರೂ ಆಗ್ತಿದೆ ಅನ್ನೋದು ಆ ಪ್ಲೇಸಲ್ಲಿ ಇರ್ತಾರಲ್ಲ ಅವರಿಗೇ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅವರು ಎಷ್ಟು ವರ್ಷಗಳಿಂದ ಕನಸು ಕಟ್ಟಿರ್ತಾರೆ, ಆ ಮನೆಗೋಸ್ಕರ ಎಷ್ಟು ಶ್ರಮನ ಆಗ್ತಾ ಇರ್ತಾರೆ, ಅದೆಲ್ಲ ಅವರಿಗೆ ಗೊತ್ತಿರುತ್ತೆ ಅಲ್ವಾ. ನಮ್ಮ ಮನೇಲೂ ನನ್ನ ತವ್ರ ಮನೆ, ಕನಸಿನ ಮನೆ ಕಟ್ಟಿಸ್ತಾ ಇದ್ದಾರೆ ಅನ್ನೋದು ಏನೋ ಒಂಥರ ನನಗೆ ಸಿಕ್ಕಾಪಟ್ಟೆ ಖುಷಿ, ಹಾಗೆ ಪ್ರೌಡ್ ಫೀಲ್ ಆಗ್ತಿದೆ. ಹಾಗೆ ಸ್ವಲ್ಪ ಪರಮ್ಗೂ ಹುಷಾರಿರಲಿಲ್ಲ, ಅವನ್ನ ನೋಡಿಕೊಂಡು ಇಲ್ಲಿ ಅಡುಗೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ನನ್ನ ಕಸಿನ್ ಪರಮ್ನ ನೋಡ್ಕೋತಾ ಇದ್ಲು. ಅಂದರೆ ಪರಮ್ ಮಲಗಿದ್ದ, ಅವನೇನಾದರೂ ಎದ್ದರೆ ನನ್ನ ಕೂಗಿದ ತಕ್ಷಣ ನಾನು ಹೋಗಿ ಫೀಡ್ ಮಾಡಿಸ್ಬಿಟ್ಟು ಬರ್ತಾಯಿದ್ದೆ. ಮನೇಲಿ ಚಿಕ್ಕ ಮಕ್ಕಳು ಇದ್ದರು ಅಂತಂದರೆ ಯಪ್ಪ ಎಷ್ಟು ಟಫ್ ಪಾರ್ಟ್ ಆಗಿರುತ್ತೆ ಅಂತಂದರೆ ಸೀರಿಯಸ್ಲಿ ನನಗೆ ಇವಾಗ ಸಿಕ್ಕಾಪಟ್ಟೆ ಅದು ಗೊತ್ತಾಗ್ತಿದೆ. ಮೊದಲೆಲ್ಲ ಮಮ್ಮಿ ಇರ್ತಿದ್ರು ಮನೆಯಲ್ಲಿ ನೋಡ್ಕೋತಾ ಇದ್ರು. ಇವಾಗ ಅವರು ತೋಟದ ಕೆಲಸದಲ್ಲಿ ಬ್ಯುಸಿ, ಮತ್ತು ಮನೆ ಹತ್ರ ಬ್ಯುಸಿ ಇರೋದ್ರಿಂದ ನಾನೊಬ್ಬಳೇ ನೋಡ್ಕೋಬೇಕು. ಸಮ್ಟೈಮ್ಸ್ ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ, ನಮ್ಮ ಮಮ್ಮಿ ಇದ್ದಿದ್ರೆ ಹೆಂಗಿರ್ತಿತ್ತು. ಆಫ್ಟರ್ ಆಲ್ ನಮ್ಮ ಬುಜ್ಜಿ ಇದ್ರೆ ಆದರೂ ಸಾಕು ಅನಿಸುತ್ತೆ. ಇವಾಗಂತೂ ಸಾಕು ಅಂತ ಅನಿಸ್ಬಿಡ್ತಾನೆ ನನಗೆ. ಯಾವಾಗ ನಮ್ಮ ಮಮ್ಮಿ ಬರ್ತಾರೋ, ಮನೆಗೆ ಕರ್ಕೋತಾರೋ, ಇಲ್ಲ ಬುಜ್ಜಿ ಸಮ್ಮರ್ ಕ್ಯಾಂಪಿಂದ ಯಾವಾಗ ಬಂದು ಆಟ ಆಡಿಸ್ತಾನೆ ಅಂತ ಅನ್ನಿಸ್ತಿರುತ್ತೆ. ಸೊ ಮಕ್ಕಳು ಬೆಳೀತಾ ಹಾಗೇನೆ ಅಲ್ವಾ. ಚಿಕ್ಕ ಮಕ್ಕಳು ಇದ್ರು ಅಂತಂದರೆ ಒಬ್ಬೊಬ್ಬರೇ ಹ್ಯಾಂಡಲ್ ಮಾಡ್ತಾರಲ್ಲ. ಅಂದರೆ ನನಗಾದರೆ ಬಂದು ಸಂಜೆ ಎಲ್ಲ ನೋಡ್ಕೋತಾರೆ, ಬಟ್ ಒಬ್ಬೊಬ್ಬರೇ ಇದು ನೋಡ್ಕೋತಾರಲ್ಲ, ಅವ್ರಿಗೆಲ್ಲ ರಿಯಲಿ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಇವಾಗ ನಾನು ನಮ್ಮ ಚಿಕ್ಕಮ್ಮ ಇಬ್ಬರು ಸೇರಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಅಡುಗೆ ಎಲ್ಲ ಆಯಿತು. ಇಲ್ಲಿ ಇನ್ನು ರೈಸ್ ಮಾಡೋದಕ್ಕೆ ಇಟ್ಟಿದ್ದಾರೆ, ವೈಟ್ ರೈಸು. ಇವಾಗ ಇಲ್ಲಿ ಏನೋ ಇಟ್ಟಿದ್ದಾರೆ, ನನ್ನ ಪಾಪುನ ಕರ್ಕೊಂಡಿದ್ದೆ ಅಷ್ಟರಲ್ಲಿ ಚಿಕನ್ ರೆಡಿ ಆಗಿದೆ. ಇಲ್ಲಿ ಅಂದರೆ ಅವರಿಗೆ ಕೊಟ್ಟು ಕಳಿಸ್ಬೇಕಲ್ಲ ಊಟಕ್ಕೆ. ಇದು ಒಂಥರ ಚಿಕನ್ ಗ್ರೇವಿ, ಫುಲ್ ಗ್ರೇವಿ ಥರನೂ ಅಲ್ಲ, ಸಾಂಬಾರು ಥರನೂ ಅಲ್ಲ, ಸೆಮಿ ಗ್ರೇವಿ ಥರ ಮಾಡಿದ್ದಾರೆ. ಆ್ಯಂಡ್ ಪಕ್ಕದಲ್ಲಿ ಬಂದು ಏನು ಅಂತ ಗೊತ್ತಿಲ್ಲ, ಓಪನ್ ಮಾಡ್ತೀನಿ, ಗೀ ರೈಸ್. ಇನ್ನು ಮಟನ್ ಸಾಂಬಾರು ಬೇರೆ ಕಡೆ ಇಟ್ಟಿದ್ದಾರೆ. ಇನ್ನು ಮನೆಗೆ ಬರ್ತಾರಲ್ಲ ಅವರಿಗೆ ಎಲೆ, ಅಡಿಕೆ, ಸುಣ್ಣ, ಸೋಂಪು ಎಲ್ಲ ನಾನು ರೆಡಿ ಮಾಡಿಟ್ಟಿದ್ದೆ. ಇನ್ನು ಯಾರೂ ಬಂದಿಲ್ಲ. ಸೊ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಬೇಡ ಇವಾಗ ಅಂತ ಅಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಇಲ್ಲಿ ಸಲಾಡ್ಸ್ ಕೂಡ ರೆಡಿಯಾಗಿದೆ. ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ ಎಲ್ಲನೂ ಬೇಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ರು ಬಂದಾಗ ಕಟ್ ಮಾಡೋದು ಅದೆಲ್ಲ ಇರೋದಿಲ್ಲ ಅಲ್ವಾ. ಬಂದವ್ರನ್ನ ಮಾತಾಡಿಸಿ ಆರಾಮಾಗಿ ಊಟ ಬಡಿಸ್ಬೋದು ಅಂತ ಅಂದ್ಬಿಟ್ಟು ಎಲ್ಲನೂ ಬೇಗ ಕಟ್ ಮಾಡಿ ಇಟ್ಟಿದ್ದೀವಿ. ಇನ್ನು ಪೂಜೆ ಎಲ್ಲ ಶುರು ಮಾಡಿ ಪೂಜೆ ಕೂಡ ಆಯಿತು. ಸೊ ತುಂಬಾ ಚೆನ್ನಾಗಾಯಿತು ಪೂಜೆ ಅಂತ ಹೇಳ್ಬೋದು. ನಾನು ಹೋಗಿರಲಿಲ್ಲ, ಅಂದರೆ ಪರಾಮ್ ಇದ್ದ, ಅವನನ್ನು ಕರ್ಕೊಂಡು ಅಲ್ಲಿ ಮತ್ತು ಇಲ್ಲಿ ಅಡುಗೆ ಕೆಲಸ ಎಲ್ಲ ನೋಡ್ಕೋಬೇಕಿತ್ತಲ್ವ ಅಂತ ಅಂದ್ಬಿಟ್ಟು ನಾನು ಹೋಗಿಲ್ಲ. ಇನ್ನು ಎಲ್ಲರೂ ಹೋಗಿ ಪೂಜೆನ ಮಾಡಿ ಬಂದರು. ಏನೋ ಒಂಥರ RCC ಆಯಿತು ಅಂತಂದರೆ ಏನೋ ಒಂಥರ ಖುಷಿ. ಅದು ನೆಕ್ಸ್ಟ್ ಸ್ಟೆಪ್ಗೆ ಕಾಲಿಡ್ತಾ ಇದ್ದೀವಿ ಅಂತ. ನಮ್ಮನೆ ಬಂದು ಇನ್ನೂ ಪ್ರೊಸೀಜರ್ ಇರುತ್ತೆ, ಇನ್ನೂ 2 RCC ಆಗಬೇಕು.
ಫಸ್ಟು RCC ಇದು. ಏನೋ ಒಂಥರ ಖುಷಿ ಆಗ್ತಿದೆ. ತುಂಬ ಜನ ಕೇಳ್ತಾಯಿದ್ರಿ ರೆಗ್ಯುಲರಾಗಿ ವೀಡಿಯೋ ಮಾಡಿ ಅಪ್ಡೇಟ್ ಮಾಡಿ ಎಲ್ಲನೂ ಅಂತ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಎವ್ರಿಡೇ ವ್ಲಾಗ್ ಅಂತೂ ಖಂಡಿತವಾಗ್ಲೂ ಆಗೋಲ್ಲ, ಬಿಕಾಸ್ ನಾನು ಮನೆಯಲ್ಲೇ ಇರ್ತೀನಿ, ಪಾಪು ಜೊತೆನೇ ಇರ್ತೀನಿ. ಆದಷ್ಟು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ, ಸಪೋರ್ಟ್ ಹೀಗೆ ಇರಲಿ. ಸೊ ಪೂಜೆ ಆಗಿನೂ ತುಂಬ ದಿನಗಳಾದಮೇಲೆ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನನ್ನ ಮಗ ನೋಡಿ ಇಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೂ ನನಗೆ ಬಿಡ್ತಿಲ್ಲ. ಆಯಿತು. ಆ್ಯಂಡ್ ಪರಮು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ಅವನಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ರೀಸನ್ನಿಂದ ನಾನು ಎಡಿಟಿಂಗು ಮತ್ತು ನನ್ನ ಪ್ರಮೋಷನ್ ವೀಡಿಯೋಸೇ ತುಂಬ ಇರುತ್ತೆ. ಅದು ಇದು ಅಂದ್ಕೊಂಡು ಆ ವಿಡಿಯೋ ಎಡಿಟ್ ಮಾಡೋ ಇದರಲ್ಲಿ ಗಡಿಬಿಡಿಯಲ್ಲಿ ನಾನು ವ್ಲಾಗ್ ಹಾಕೋದೇ ಮರಿತೀನಿ. ಇವತ್ತು ಹಾಕೋಣ ನಾಳೆ ಹಾಕೋಣ ಅಂತ ಒಂದು ವಾರದಿಂದ ಟ್ರೈ ಮಾಡಿ ಇವತ್ತು ಈ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಮಕ್ಕಳು ಸ್ವಲ್ಪ ಚಿಕ್ಕವರಿದ್ದಾರೆ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಚಿಕ್ಕ ಮಕ್ಕಳಿರೋ ಮನೇಲಿ ಹೆಂಗಿರುತ್ತೆ ಅಂತ. ಅವ್ರನ್ನ ನೋಡ್ಕೋ, ತಿನ್ನಿಸು, ಸ್ನಾನ ಮಾಡಿಸು, ಮಲಗಿಸು, ಆಟ ಆಡಿಸು, ಇದರಲ್ಲೇ ಒನ್ ಡೇ ಕಂಪ್ಲೀಟ್ ಆಗೋದೇ ನಿಜವಾಗ್ಲೂ ಗೊತ್ತಾಗಲ್ಲ. ಆ ಥರ ಆಗಿಬಿಡುತ್ತೆ. ಬಟ್ ಫೈನಲಿ ಏನೋ ಒಂದು ಖುಷಿ, ಒಳ್ಳೇದಾಯ್ತಲ್ಲ ಅಂತ ಅಂದ್ಬಿಟ್ಟು. ಮನೆ ಕೆಲಸಗಳು, ಮನೆ ಕನ್ಸ್ಟ್ರಕ್ಷನ್ ಅಂತಂದರೆ ಒಂದು ಕಡೆ ಹೇಳೋಕ್ಕಾಗದಿರೋಷ್ಟು ಖುಷಿ, ಇನ್ನೊಂದು ಕಡೆ ಗಡಿಬಿಡಿ. ಹೇಳಿದ ಟೈಮ್ಗೆ ಪೂಜೆ ಆಗಬೇಕು, ಆ ಕಡೆ ಈ ಕಡೆ ಆಗಬಾರ್ದು, ಕೆಲಸ ಲೇಟ್ ಆಗಿಬಿಡುತ್ತೆ, ಇನ್ನು ಹೇಳಿದ ಟೈಮ್ಗೆ ಎಲ್ಲ ಮುಗಿಸ್ಬೇಕು ಅಂತ ಟೆನ್ಷನಲ್ಲೇ ಇರ್ತೀವಿ ಎಲ್ಲ. ನಮ್ಮ ಮನೇಲೂ ಅಷ್ಟೇ, ಎಷ್ಟು ಗಡಿಬಿಡಿಯಲ್ಲಿ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದಾರೆ ಅಂದರೆ ಎಲ್ಲ ಕೆಲಸಗಳನ್ನೂ ಕವರ್ ಮಾಡಬೇಕು ಅಲ್ವಾ. ಮಮ್ಮಿ ಆಗಲಿ, ವಿಶ್ವ ಆಗಲಿ ಎಲ್ಲರೂ. ಸೊ ಫೈನಲಿ ಆಯಿತು. ಇನ್ನು ಅಪ್ಪ ಅವ್ರದ್ದು ಊಟ ಆಯಿತು. ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು, ಅಂದರೆ ನನ್ನ ಕಸಿನ್ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಇವಾಗ ನನ್ನ ಕಸಿನ್ ಮದುವೆ ಆಗಿದ್ದೇನಲ್ವ, ಅವರ ಅಕ್ಕನ ಮಕ್ಕಳು ಅವರು. ಎಷ್ಟೋ ದಿನಗಳಾದಮೇಲೆ ಮದುವೆಯಲ್ಲಿ ಸಿಕ್ಕಿದ್ದು, ಕರೆಕ್ಟಾಗಿ ಮಾತಾಡ್ಸೋಕ್ಕಾಗಿರಲಿಲ್ಲ ಪಾಪುಯಿಂದ. ಇವಾಗ ಬಂದರು. ಸೊ ಹೊಸ ಮದುವೆ ಹುಡುಗ ಹುಡುಗಿ ಇಬ್ಬರು ಬಂದಿದ್ದಾರೆ ನಮ್ಮ ಮನೆಗೆ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಅವರಿಬ್ಬರೂ. ನನ್ನ ತಮ್ಮ ಅಂತೂ ಬರ್ತಾ ಇದ್ದ, ಬಟ್ ತಮ್ಮನ ಹೆಂಡತಿ ಫಸ್ಟ್ ಟೈಮ್ ಬಂದಿರೋದು. ಏನೋ ಒಂಥರ ಖುಷಿ ಆಯಿತು. ಆ್ಯಂಡ್ ಅವರು ಶೈ ಫೀಲು, ಅಂದರೆ ವೀಡಿಯೋಗೆ ಬರಲ್ಲ ಅಂತಲೂ ಇಲ್ಲ, ಬರಬಾರ್ದು ಅಂತಲೂ ಇಲ್ಲ. ತುಂಬ ನಾಚಿಕೆ ಸ್ವಭಾವ ಅಂತ ಹೇಳ್ತಾರಲ್ಲ ಹಾಗೆ. ನಮ್ಮ ಪರಮಂತೂ ಕಿರಿಕಿರಿ ಮಾಡಿಕೊಂಡು ಅವ್ರ ಜೊತೆನೇ ಆಡ್ಕೊಂಡಿದ್ದ. ಸೇಮ್ ಇಲ್ಲೇ ಹೆಂಗೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಹಾಗೇ ಅವ್ರ ಜೊತೆನೂ ಹಾಗೆ ಮಾಡಿಕೊಂಡು ಆಟ ಆಡಿಕೊಂಡು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರಂತ ನೀವು ಮುಂದೆ ನೋಡಿ. ಇವಾಗ ಫುಲ್ ಟೈಮೆಲ್ಲ ಸ್ಪೆಂಡ್ ಮಾಡಿ ಹೊರಡಬೇಕು ಅಂತ ಇದ್ರು. ಹೊರಡೋಕ್ಕೂ ಮುಂಚೆ ಅರಿಶಿನ ಕುಂಕುಮ ಹೂವೆಲ್ಲ ಕೊಟ್ಟು ಇವಾಗ ಕಳಿಸ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ನಮ್ಮ ಮನೆ RCC ಪೂಜೆ, ನೆಕ್ಸ್ಟು ಮನೆಯಲ್ಲಿ ಒಂಥರ ಚಿಕ್ಕದಾಗಿ ಗೆಟ್ ಟುಗೆದರ್ ಆಗಿದ್ದು. ತುಂಬ ದಿನ ಆದಮೇಲೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲ ಒಂಥರ ಏನೋ ಖುಷಿ ಅಂತ ಅನ್ನಿಸ್ತು. ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನೋ ಒಂಥರ ಹಿಂಗೆ ಅಲ್ವಾ, ಅವಾಗವಾಗ ಫ್ಯಾಮಿಲಿ ಗೆಟ್ ಟುಗೆದರ್ ಆಗೋದು, ಆವಾಗಲೇ ಬಾಂಡ್ ಅನ್ನೋದು ಸ್ಟ್ರಾಂಗ್ ಆಗಿರೋದು ಯಾವಾಗಲೂ. ಅದರಲ್ಲಿ ನನ್ನ ಮಗ ಕಿರಿಕಿರಿ ಮಾಡ್ತಾಯಿದ್ದ. ನನ್ನ ಕಸಿನ್, ನನ್ನ ದೊಡ್ಡಮ್ಮನ ಮಗಳೇ ವೀಡಿಯೋ ಮಾಡ್ತಾಯಿದ್ದಿದ್ದು. ಸೊ ಅಳ್ತಾ ಇದ್ದಾನೆ, ನೋಡ್ತಾ ಇರ್ಬೋದು ನೀವು. ಅವನಿಗೆ ಸ್ವಲ್ಪ ದೃಷ್ಟಿ ಆಗೋದು ಜಾಸ್ತಿ ಪರಮ್ಗೆ. ಅವನಿಗೆ ದೃಷ್ಟಿ ತೆಗಿಬೇಕು, ನಮ್ಮ ಮಲಗಿಸ್ಬೇಕು. ಫ್ರೆಂಡ್ಸ್ ನೋಡಿ, ನಮ್ಮ ಮನೆ ಸುಂದ್ರಿ ನೋಡಿ, ಸುಂದ್ರಿ ಹೆಂಗೆ ಕಾಣಿಸ್ತಾ ಇದ್ದಾಳೆ. ಸುಂದ್ರಿ ಅಮ್ಮು, ಪರಮ್ ಹಾಯ್ ಮಾಡಿ. ಪರಮ್ಗೆ ಏನಾಗಿದೆ ಅಂತಂದರೆ ಇವಾಗ ಹೇರೆಲ್ಲ ಗ್ರೋತ್ ಆಗುತ್ತೆ ಅಲ್ವಾ, ಎಲ್ಲ ಮುಂದೆ ಬಂದುಬಿಡುತ್ತೆ ಅವನಿಗೆ. ಸೊ ಹಿಂಗೆ ಜುಟ್ಟು ಹಾಕೋದು, ಒಂದು ಜುಟ್ಟು ಹಾಕ್ತೀನಿ, ಒಂದು ಜುಟ್ಟು ಸ್ವಲ್ಪ ಟೈಮ್ ಇರುತ್ತೆ ಕಿತ್ತಾಕ್ಬಿಡ್ತಾನೆ. ಇವಾಗ 2 ಜುಟ್ಟು ಹಾಕಿದ್ದೀನಿ, ಇದು ಸ್ವಲ್ಪ ಟೈಮ್ ಇರುತ್ತೆ. ಆ ಕೋಪ ಬರುತ್ತಲ್ಲ ಅವಾಗೆಲ್ಲ ಕಿತ್ತೆಸ್ಬಿಡ್ತಾನೆ. ಪರಮ್ಗೆ ಸ್ವಲ್ಪ ಹುಷಾರಿ.